ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋತಾವರ. ವಿಶೇಷವಾಗಿ ನಾನು ಮೇಲಿನ ಮೇಲೆ ನೀವು ನೋಡಿರ್ಬೋದು, ಅರಣ್ಯಗಳಿಗೆ ಸಂಬಂಧಿಸಿದಂಥ ಕಾಡುಗಳಿಗೆ ಸಂಬಂಧಿಸಿದ ವಿಷಯಗಳನ್ನ ಭಾಳ ಕಾಳಜಿಯಿಂದ ಹೇಳೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಯಾಕಂದರೆ ಕಾಡಿದ್ರೆ ನಾಡಿಗೆ ಒಂದು ಬೆಲೆ ನೆಲೆ. ಕಾಡು ಕಿತ್ತು ಹೋಗಿಬಿಟ್ರೆ ಮುಂದೆ ಏನು ಅಂತ. ಯಾಕಂದರೆ ಪಶ್ಚಿಮ ಘಟ್ಟದಷ್ಟನ ಅದರ ಒಂದು ಲಕ್ಷಣ ಹೋಲುವಂಥ ಖನಿಜನಿಂದ ಸಮೃದ್ಧಿಯಾದಂತಹ ಸೊಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಅಲ್ಲೇ 74,131 ಎಕರೆ ಅಂದ್ರೆ 74,131 ಎಕರೆ ಅಂದರೆ 30,000 ಹೆಕ್ಟರ್ದಷ್ಟ ಅರಣ್ಯದ ಜೀವ ವೈವಿಧ್ಯಮಯವಾದ ಅರಣ್ಯದ ಅಲ್ಲೇ ಖನಿಜ ಪದಾರ್ಥ ಅಂದ್ರೆ ಅದಿರು, ಕಬ್ಬಿಣದ ಇದಿರು ಮತ್ತು ಮ್ಯಾಂಗನೀಸ್ ಐತೆ ಅಂತೇಳಿ ಅದು ನಿಕ್ಷೇಪಗಳಿದ್ದಾವೆ, ಭಾಳ ರಿಚ್ ಅದ ಅಂತೇಳಿ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಸಲ ಆ ಕಾಡಿನ ಮೇಲೆ ದಾಳಿ ಆಗಿದ್ದನ್ನು ನೋಡಿದ್ವಿ ನಾವು. ಮತ್ತು ಈಗ ನೋಡ್ತಾನೆ ಇದ್ವಿ. ಆ ದಿಶೆಯಲ್ಲಿ ಎಷ್ಟು ದಾಳಿ ಆಗಬೇಕಾಗಿತ್ತು, ಒಂದಿಷ್ಟು ಹೆಚ್ಚಿಗೆ ಆಗಿದೆ ಏನೋ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸ್ಬೇಕಾಗಿದೆ. ಯಾಕಂದರೆ 74,131 ಎಕರೆ ಸಣ್ಣದಲ್ಲ. ಅದರಾಗ ಅಷ್ಟು ಭೂಮಿ ಒಳಗೆ 4,200 ಹೆಕ್ಟರ್ ಅಂದರೆ 10,378 ಎಕರೆದೊಳಗೆ ಈಗಾಗಲೇ ಗಣಿಗಾರಿಕೆ ಐತಿ ಅಂತೇಳಿ ಸಕ್ರಿಯ ಗಣಿಗಳಿದ್ದಾವಲ್ಲ. ಅಲ್ಲಿ ಕಬ್ಬಿಣ ಆಗಿರ್ಬೋದು, ಮ್ಯಾಂಗನೀಸ್ ಅವರು ತಗೊಳ್ಳೋಂಥ ಕೆಲಸ ನಡೀತಾ ಇದ್ದಾವೆ ಅಂತೇಳಿ ವರದಿಗಳು ಇದ್ದಾವೆ. ಎಷ್ಟು 10,378 ಎಕರೆ. ಇನ್ನು 2,000 ಹೆಕ್ಟರ್ ಅಂದ್ರೆ 4,942 ಎಕರೆ ಅದು ಈಗಾಗಲೇ ಬ್ರೋಕನ್ ಲ್ಯಾಂಡ್ ಅಂತ ಕರೀತಾರೆ. ಅಲ್ಲಿಯೂ ಸಹಿತ ಗಣಿಗಾರಿಕೆ ನಡೀತಾ ಇದೆ ಅಂತ. ಅಂದ್ರೆ 10, 4, 14, 15,000 ಎಕರೆ ಭೂಮಿ ಹೆಚ್ಚು ಕಡಿಮೆ ಈ ಬ್ರೋಕನ್ ಲ್ಯಾಂಡ್ ಹಿಡ್ಕೊಂಡು ಮತ್ತು ಈ ಗಣಿ ತಕ್ಕೊಂಡು ಹೋಗುವಂಥದ್ದು ಕಬ್ಬಿಣ ಮತ್ತು ಮ್ಯಾಂಗನೀಸ್ ಕೆಲಸ ನಡೆದಿದ್ದಾವೆ ಬಳ್ಳಾರಿಯಲ್ಲಿ. ಈಗಾಗಲೇ ಎಷ್ಟೊಂದು ಬಳ್ಳಾರಿ ಏರಿಯಾ ಏನಪ್ಪ ಈ ಖನಿಜ ಹಾಳಾಗಿ ಹೋಗ್ಯದ ಅಂದ್ರೆ ಚೈನಾದ ಅನೇಕ ಪ್ರದೇಶಗಳಲ್ಲಿ ಕಬ್ಬಿಣದ ಅವು ಬಳಕೆಯಾಗಿ ಸಾಕಷ್ಟು ಕಬ್ಬಿಣದ ನಮ್ಮ ಏನು ಕಾರ್ಖಾನೆಗಳಲ್ಲೇ ಉದ್ಯೋಗ ನಿರ್ಮಾಣ ಮಾಡ್ಯಾವ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರಿದ್ದಾಗ ನಮ್ಮ ಬಳ್ಳಾರಿ ಸಾಕಷ್ಟು ನಮ್ಮಲ್ಲಿ ಕಬ್ಬಿಣ ಹೊರದೇಶಗಳಿಗೆ ಹೋಯಿತು, ದೊಡ್ಡ ಹಗರಣ ಆಯಿತು, ಅವರು ಜೈಲು ಕಂಡ್ರು, ಜೊತೆಗೆ ನಮ್ಮ ಯಡಿಯೂರಪ್ಪನವರು ಜೈಲು ಕಂಡ್ರು ಅನ್ನೋದನ್ನು ಈ ಬಳ್ಳಾರಿ ಕಾಡಿನಿಂದ ನಾವು ತಿಳ್ಕೊಬೇಕಾಗಿದೆ. ಇದ್ರ ಇತಿಹಾಸದಿಂದ ಇಷ್ಟು ಓದಿದೀಗ ಕನಿಷ್ಠ 20% ಕಾಡು ನಾಶ ಆಗಿದೆ. ಈಗ ಮತ್ತೆ ಅದಕ್ಕೆ ಬೆನ್ನು ಹಚ್ಚುವಂಥ ಕೆಲಸ ನಡೆಸಿದಾರೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರವೂ ಆಗಿರ್ಬೋದು, ಅಲ್ಲಿಯ ಅಧಿಕಾರಿಗಳು. ಆದರೆ ಈಗಾಗಲೇ 2019 ಒಂದು ಕಾಯ್ದೆನೂ ಮಾಡ್ಕೊಂಡಿದ್ದಾರೆ, ಖನಿಜನ ಒಂದು ನೀತಿ ಮಾಡ್ಕೊಂಡಿದ್ದಾರೆ. ಆ ಖನಿಜ ನೀತಿಯ 6 ಮತ್ತು 10ನೇ ಅಧ್ಯಾಯದಲ್ಲಿ ಸುಸ್ಥಿರ ಗಣಿಗಾರಿಕೆ ಮತ್ತು ಅದಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸುಸ್ಥಿರ ಗಣಿಗಾರಿಕೆ ರೆಗ್ಯುಲರ್ ಗಣಿಗಾರಿಕೆ ಆಗಿರಬೇಕು, ಅದೇ ಕಾಲಕ್ಕೆ ಗಣಿಗಾರಿಕೆ ಬೆಳೀತಾ ಹೋಗಿರಬೇಕು. ಈ ಎತ್ತರ ಅಂತೇಳಿ ನಾವು ಅಂದ್ರೆ ಇಲ್ಲಿ ಕೌಂಟ್ಲೆಸ್ಲಿ ಒಟ್ಟು ಏನೂ ಇಲ್ಲಪ್ಪ ಹೆಂಗೋ ಎಲ್ಲಿ ಹೋಗ್ತದೆ ಅಲ್ಲಿ ಹಟ್ಕೊಂಡು ಹೋಗುವಂಥ ಪ್ರದೇಶ ಮಾಡುವಕ್ಕಿಂತಲೂ ಎಲ್ಲಿ ಅದು ಮಾಡಬೇಕಾಗಿದೆ ಅಲ್ಲಿ ಮಾಡುವಂಥದ್ದು. ಇನ್ನುಳಿದ ಪ್ರದೇಶವನ್ನು ಅದರಲ್ಲೂ ಜೈವಿಕ ಪ್ರದೇಶ ಅಂದ್ರೆ ಜೈವಿಕ ಅಂದ್ರೆ ಪ್ರಾಣಿ ಪಕ್ಷಿಗಳು ಇರುತ್ತಿರುವಂಥ ದಟ್ಟ ಕಾಡನ್ನು ಯಾವುದೋ ಪ್ರಸಂಗದಲ್ಲೂ ಗಣಿಗಾರಿಕೆ ಉಪಯೋಗ ಮಾಡಬಾರದು ಅಂತೇಳಿ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂತಂದರೆ ಪರಿಸರ ಸೂಕ್ಷ್ಮ ಅಂತ ಗುರುತಿಸಲಾದಂಥ ಜೈವಿಕ ಶ್ರೀಮಂತವಾಗಿರೋ ಪ್ರದೇಶದಲ್ಲಿ ಗಣಿಗಾರಿಕೆ ಕೈಗೊಂಡ್ರೆ ಅಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಗಣಿ ಅಂದರೆ ಇಟ್ ಮೀನ್ಸ್ ಅಲ್ಲಿ ಕಬ್ಬಿಣದಿರು ಅಥವಾ ಮ್ಯಾಂಗನೀಸ್ ಹೋಗೋ ಜೊತೆಗೆ ಅಲ್ಲಿ ಅನೇಕ ಕಾಡಿನ ಗಿಡಗಳು ಹೋಗುವಂಥವು, ಆ ಗಿಡಗಳನ್ನ ಆಶ್ರಯ ಮಾಡ್ಕೊಂಡು ಬದುಕುವಂಥ ಜೀವಿಗಳು ಹೋಗುವಂಥ ಪ್ರಸಂಗ ಬಂದ ಕಾಡು ಇದ್ದಿದ್ದು ಒಂದು ರೀತಿ ಏನಪ್ಪ ಅಂದ್ರೆ ಒಂದು ರೀತಿ ಏನಪ್ಪ ಅಂತಂದ್ರೆ ಬಯಲುನಾಡಾಗೆ ಅಥವಾ ಬಂಜರು ಭೂಮಿಗಳಿಂದ ಸಾಧ್ಯಗಳಿದ್ದಾವೆ. ಅದಕ್ಕೆ ಅಲ್ಲೇನು ಮಾಡುವಾಗಿಲ್ಲ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅದು ಕೇಂದ್ರ ಸರ್ಕಾರ ಕಾನೂನು ಮಾಡಿ ಅದ್ರ ಮೇಲೆ ದಿಗ್ಬಂಧನ ಈ ರೀತಿನ ನಾವು ಗಮನಿಸ್ಬೇಕಾಗಿದೆ. ಅದಕ್ಕೆ ಏನು ಕರಿತಾರಪ್ಪ ಅಂದ್ರೆ ನೋ ಗೋ ಝೋನ್ ಅಂದ್ರೆ ನಿರ್ಬಂಧಿತ ಪ್ರದೇಶ, ಅಲ್ಲಿ ಯಾರೂ ಹೋಗಂಗಿಲ್ಲ, ಹಂಗೆ ಮಾಡ್ಬೇಕಾದನ್ನು ಅಲ್ಲಿ ಕಬ್ಬಿಣಕ್ಕೆ ಗಣಿಗಾರಿಕೆಯನ್ನು ಮಾಡುವಾಗಿಲ್ಲ ಅಂತ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಹೇಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ನೋಡಿದ್ರಪ್ಪ ಅಂದ್ರೆ ನಿಧಾನಕ್ಕೆ ಒಂದೊಂದಾಗಿ ಅಲ್ಲೇ ಈ ನಮ್ಮ ಏನಪ್ಪ ಅಂದ್ರೆ ಭೂಗಾಳರು ಅಂತ ಹೇಳಬೇಕಾಗ್ತದೆ, ಖನಿಜ ಗಾಳರು ಅಂತ ಹೇಳಬೇಕಾಗ್ತದೆ. ಅವರು ಅಲ್ಲೇ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ, ಒಳಗೆ ಹೋಗ್ತಾ ಇದ್ದಾರೆ. ಇದ್ದಿದ್ದ ಕಾಡನ್ನು ಸಹಿತ ಇನ್ನಷ್ಟು ನಾಶ ಮಾಡುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈ ದಿಶೆಯಲ್ಲಿನ ನಮ್ಮ SR ಹಿರೇಮಠವರು ಈ ಒಂದು ಮೂಮೆಂಟ್ನ ಶುರು ಮಾಡಿದ್ದಾರೆ. ಅದಕ್ಕೆ ಸರ್ಕಾರನ ಒತ್ತಡ ತರ್ತಾ ಇದ್ದಾರೆ, ನೀವು ಖನಿಜ ನೀತಿಯನ್ನು ಇಲ್ಲಿ ಜಾರಿಗೆ ತನ್ನಿರಿ ಅಂತ. ಖನಿಜ ನೀತಿ ಬಂತಪ್ಪ ಅಂದರೆ ಸಹಜವಾಗಿ ಇಲ್ಲೇ ಖನಿಜಗಳನ್ನ ಹಡ್ಡೋದು ಮಾಡೋದು, ಅವುಗಳನ್ನ ಖಾಲಿ ಮಾಡುವಂಥ ದುಷ್ಟ ಪ್ರವೃತ್ತಿಗಳು ಬೆಳೆಸೋದು ಇವೆಲ್ಲ ನಿಂತು ಹೋಗ್ತವೆ, ಕಾಡು ಉಳಿತದೆ. ಮುಂದಿನ ಜನಾಂಗಕ್ಕೆ ಒಂದು ಸ್ವಚ್ಛ ನೀರು ಸ್ವಚ್ಛ ಗಾಳಿ ಉಳಿಲಿಕ್ಕೆ ಸಾಧ್ಯದ.
ಅದಕ್ಕಾಗಿ ಸೊಂಡೂರು ಅರಣ್ಯನ ರಕ್ಷಣೆ ಮಾಡಬೇಕು. ಅಲ್ಲಿ ನೋ ಗೋ ಝೋನ್ ಪ್ರದೇಶ ಮಾಡಿ ಅಲ್ಲಿ ಯಾರು ಹೋಗ್ಕೊಡೋದು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಸಾಧ್ಯನಾ ಅನ್ನುವಂಥ ಮತ್ತೊಂದು ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಇವತ್ತಿನ ಕೆಲವೊಂದಿಷ್ಟು ಜನರಿಗೆ ಕಾಡನ್ನು ನಾಶ ಮಾಡಿ ತಾವು ಗಂಟು ಮಾಡ್ಕೋಬೇಕು ಅನ್ನುವಂಥ ಆಸೆ ಹೆಚ್ಚಾಗಿದ್ದರಿಂದಾಗಿ ಈ ಕಾಡು ಉಳಿತದನ ಅನ್ನುವಂಥ ದೊಡ್ಡ ಮೂಲಭೂತ ಪ್ರಶ್ನೆ ಒಂದು ಇವತ್ತು ಎಲ್ಲರನ್ನೂ ಕಾಡಲಿಕ್ಕತ್ತದ. ಇಂಥ ಪ್ರಸಂಗದಲ್ಲಿ ನಮ್ಮ ಎಸ್ ಹಿರೇಮಠ ಅಂತ ಹಿರಿಯರು ಈ ಮೂಮೆಂಟನ್ನು ಮುಂದುವರಿಸ್ಕೊಂಡು ಹೊರಟಿದ್ದಾರೆ. ಖನಿಜ ಉಳಿಸ್ಕೋಬೇಕು, ನಮ್ಮ ಕಾಡನ್ನು ಉಳಿಸಬೇಕು ಅಂದಾಗ ನಾವು ಉಳಿಲಿಕ್ಕೆ ಸಾಧ್ಯತೆ ಅಂತೇಳಿ ಮೂಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಎಷ್ಟರ ಮಟ್ಟಿಗೆ ನಮ್ಮ ಈ ಸರ್ಕಾರಗಳು ಸ್ಪಂದಿಸ್ತಾವ ಅನ್ನೋದು ಗೊತ್ತಿಲ್ಲ. ಆದರೂ ಅವರು ಸಂಘಟನೆ ಮಾತ್ರ ಮಾಡೋದು ನಿಲ್ಲಿಸಿಲ್ಲ, ಹೋರಾಟವನ್ನು ಮುಂದೆ ಮಾಡಿಕೊಂಡು ಹೊರಟಿದ್ದಾರೆ. ಸಂಡೂರು ಅರಣ್ಯ ರಕ್ಷಣೆಗಾಗಿ ನೋ ಗೋ ಝೋನ್ ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ನೋ ಗೋ ಝೋನ್ ಮಾಡೋದ್ರಿಂದಾಗಿ ಅಲ್ಲಿ ಜನ ಪ್ರವೇಶ ಬಂದ್ ಆಗಿಬಿಡ್ತದೆ, ಖನಿಜತೆ ಬಂದ್ ಆಗಿಬಿಡ್ತದೆ, ಅಲ್ಲಿ ತಿರುಗಾಡೋದು ಬಂದ್ ಆಗ್ತದೆ, ಅಲ್ಲಿಯ ಅರಣ್ಯ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ, ಜೀವಿಗಳಿಗೆ ಅನುಕೂಲಗಳು ಹೆಚ್ಚಾಗ್ತವೆ ಅನ್ನೋದು ಮೇನ್ ಕಾರಣ ಅನ್ನೋದು ಮರಿಬಾರ್ದಾಗಿದೆ. ಏನೂ ಆಗಲಿ, ಇಲ್ಲೇ 2019 ಕಾನೂನು ಮಾಡಿದ್ದೆ ಒಳ್ಳೆಯದಾಗಿದೆ. ಜೊತೆಗೆ 6 ಮತ್ತು 10ನೇ ಅಧ್ಯಾಯದಲ್ಲಿ ಸುಸ್ಥಿರ ಗಣಿಗಾರಿಕೆ ಹೆಂಗೆ ಮಾಡಬೇಕು, ಗಣಿನೂ ಉಳಿತಾ ಇರಬೇಕು, ಜೊತೆಗೆ ಕಾಡು ಬೆಳೀತಾ ಇರಬೇಕು, ಜನಕ್ಕೆ ಒಳ್ಳೆಯದು ಆಗ್ತಾ ಇರಬೇಕು, ಅಂಥದ್ದು ಹೆಂಗೆ ಮಾಡಲಿಕ್ಕೆ ಸಾಧ್ಯದ ಆ ದಿಶೆಯಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನ ನಡೆಸಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ನಮ್ಮ ಎಸ್ ಹಿರೇಮಠರು ಮಾತ್ರ ಈ ದಿಶೆಯಲ್ಲಿ ಮೂಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸದಾ ಎಚ್ಚರ ಇರ್ತಾರೆ. ಕಾಡನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿಸೋವಾಗ ಇದನ್ನು ಸಹಿತ ಸಂಡೂರು ಕಾಡನ್ನು ಸಹಿತ ನೋ ಗೋ ಝೋನನ್ನಾಗಿ ಮಾಡಿರಿ. ಇಲ್ಲಿ ಅನಗತ್ಯ ಯಾರು ಬಂದ ಕಾಡನ್ನು ಕಡ್ಕೊಂಡು ನಾಶ ಮಾಡುವಂಥ ಪ್ರವೃತ್ತಿ ಬೆಳೆದು ಬೇಡ. ಇದನ್ನು ಹಿಂಗೆ ಬಿಟ್ಟರೆ ಇದು ಅರಣ್ಯ ಇಲ್ಲದಂಗೆ ಆಗ್ತದೆ. 20% ಆಲ್ರೆಡಿ ಈಗಾಗಲೇ ಹೋಗ್ಯದ. ಅದಕ್ಕಾಗಿ ಈ ದಿಶೆಯಲ್ಲೇ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದ ಇದನ್ನು ನೋ ಗೋ ಝೋನ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಎಸ್ ಹಿರೇಮಠರು. ಮುಖ್ಯಸ್ಥರು ಸಮಾಜ ಪರಿವರ್ತನಾ ಸಮುದಾಯ ಅದ್ರ ಮೂಲಕ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟ ಮಾತ್ರ ಶ್ಲಾಘನೀಯ. ಇಲ್ಲಾಂದ್ರೆ ಇಷ್ಟರಲ್ಲೇ ಸಂಡೂರು ಅರಣ್ಯ ಆಗಿರ್ಬೋದು, ನಮ್ಮ ಅರಣ್ಯಗಳಾಗಿರ್ಬೋದು, ಇಂಥ ಹೋರಾಟಗಾರ ಇಲ್ಲದೆ ಹೋಗಿದ್ರೆ ಅವು ಇವತ್ತಿಗೆ ಖುಲ್ಲಾಗ್ತಿದ್ವು ಏನೋ. ಆದರೂ ಉಳಿದಿದ್ದಾವ, ನಮ್ಮ ಜೊತೆಗೆ ಉಳಿದಿದ್ದಾವ, ಅದು ಉಳಿಸಬೇಕಾಗ್ಯದ, ನಮ್ಮ ಮುಂದಿನ ಜನಾಂಗ ಕೊಡಬೇಕಾಗ್ಯದ. ಆ ದಿಶೆಯಲ್ಲಿ ಎಸ್ ಹಿರೇಮಠರ ಒಂದು ಹೋರಾಟಕ್ಕೆ ನಾವೆಲ್ಲರೂ ಸಹಾಯ ಸಹಕಾರ ಕೊಡಬೇಕಾಗಿದೆ. ಅಂದಾಗ ಮಾತ್ರ ನಮ್ಮ ಜನ್ರೇಷನ್ಗೆ, ನಮ್ಮ ಮುಂದಿನ ಜನ್ರೇಷನ್ಗೆ ಏನಾದರೂ ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲೇ ನಾವು ನಮ್ಮ ಕಾಡನ್ನು ಉಳಿಸ್ಕೊಳ್ಳುವಾಗ ನಮ್ಮ ಎಸ್ ಹಿರೇಮಠರ ಜೊತೆ ಕೈ ಜೋಡಿಸಬೇಕಾಗಿದೆ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ಕೇವಲ ಸರ್ಕಾರವನ್ನು ಮಾಡಿರಲ್ಲ, ಜನನೂ ಜಾಗೃತ ಆಗಬೇಕಾಗಿದೆ ಇವತ್ತು. ಯಾಕಂದ್ರೆ ಜನ ಕೇಳಿದಾಗ ಮತ್ತು ಸರ್ಕಾರ ಬಗ್ತದೆ, ಇಲ್ಲದು ಬಗ್ಗೋದಿಲ್ಲ. ಆಂದೋಲನ ಆಗಬೇಕಾಗಿದೆ, ಜನರಿಂದ ಆಗಬೇಕಾಗ್ಯದ. ಇದು ನಿಲ್ಲಬೇಕಾದ್ರೆ ಆಂದೋಲನ ಆಗಬೇಕಾಗ್ಯದ. ಆಂದೋಲನ ನಡೆಯದಿದ್ದರೆ ಇಲ್ಲೇ ಈ ಒಂದು ಕರಾಳ ದಂಧೆ ನಿಲ್ಲುವುದಿಲ್ಲ. ಯಾಕಂದರೆ ಯಾರು ಆ ಕಾಡನ್ನು ಖನಿಜನ್ನು ತೊಗೊಳ್ತಾರೆ ಅವ್ರು ಒಂದಕ್ಕೆ 2 ಲಾಭ ಮಾಡ್ಕೊಂಡು ಹೋಗೋದಕ್ಕೆ ನೋಡ್ತಾರಣ್ಣ. ಕಾಡನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ಉದ್ದೇಶ ಅವ್ರಿಗಿಲ್ಲ. ಯಾಕಂದ್ರೆ ಅವ್ರು ಗಂಟು ಗಳಿಸೋದಕ್ಕಾಗಿ ಬಂದಿರ್ತಾರಣ್ಣ, ಕಾಡನ್ನು ಬೆಳೆಸೋದಕ್ಕಲ್ಲ ಅನ್ನೋದು ನೆನಪಿಡ್ಕೋಬೇಕು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲ ಆಂದೋಲನ ನಡಿಬೇಕಾಯ್ತು, ಜನ ಜಾಗೃತಿ ಆಗಬೇಕು. ಅದಕ್ಕೆ ರಾಜಕಾರಣಿಗಳು ಕಿವಿ ಹಿಡಿದು ಕೇಳಬೇಕು ಅವ್ರನ್ನ, ಯಾಕಪ್ಪ ನೀವು ಇಲ್ಲಿ ಮಾಡ್ತಾಯಿದ್ದೀರಿ, ಏನು ಕಾರಣ, ಇದು ನಿಲ್ಲಬೇಕು ಅಂತ ಅಂದಾಗ ಅಂದ್ರೆ ಈಗಾಗಲೇ ಎಸ್ ಹಿರೇಮಠರಿಗೂ ಮನವರಿಕೆ ಆಗ್ಯದ. ಏನಪ್ಪ ಅದು ಕೇವಲ ಒಬ್ಬರ ಆಂದೋಲನ ಮಾಡೋದ್ರಿಂದ ಇದು ಪರಿವರ್ತನೆ ಆಗುವುದಿಲ್ಲ. ಜನ ಏನು ನಿಲ್ಲಬೇಕು, ಅವ್ರು ಪ್ರಶ್ನೆ ಮಾಡಬೇಕು, ಮತದಾರ ಪ್ರಶ್ನೆ ಮಾಡಬೇಕು. ನಿಶ್ಚಿತವಾಗಿಯೂ ಈ ರಾಜಕಾರಣಿ ಇದ್ರ ಬದಲೇ ಮತ್ತೊಮ್ಮೆ ವಿಚಾರ ಮಾಡ್ತಾರೆ ಅನ್ನೋದು ಅವ್ರ ಸ್ಪಷ್ಟ ಅಭಿಪ್ರಾಯ ಆಗ್ಯದ. ಈಗಾಗಲೇ ಅವರು ಸಾಕಷ್ಟು ಆದೇಶದಲ್ಲಿ ಪ್ರಯತ್ನ ಮಾಡಿದ್ರಿಂದಾಗೆ ಎಸ್ ಹಿರೇಮಠರು ಇವತ್ತು ಅವ್ರದಿಂಥವ್ರು ಏನಪ್ಪ ಅಂದ್ರೆ ಇದನ್ನು ಹೇಗಾದ ಮಾಡಿ ನಿಲ್ಲಿಸ್ಬೇಕಾದ್ರೆ ಎಲ್ಲರೂ ಹೇಳಬೇಕು. ಸರ್ಕಾರ ಮೊದಲು ಹೇಳಬೇಕು, ಅದು ಸರ್ಕಾರ ಹೇಳುವುದಿಲ್ಲ. ಅದರಿಂದ ಲಾಭ ಮಾಡ್ಕೊಳ್ಳೋ ಸಲುವಾಗಿ, ತಮ್ಮ ರಾಜಕೀಯಕ್ಕಾಗಿ ಹಣ ಮಾಡ್ಕೊಳ್ಳೋ ಸಲುವಾಗಿ, ಪಾರ್ಟಿ ಫಂಡ್ ಸಲುವಾಗಿ ಅವ್ರು ಯಾರ್ಯಾರಿಗೂ ಭೂಮಿ ಮಾಡೋದು, ಯಾರು ಕಳಿಸೋದಿಲ್ಲ ಅವ್ರಿಗೇನು, ಅವ್ರು ರಾಜಕೀಯದ ಜೀವಂತಿರಬೇಕು ಅನ್ನೋಷ್ಟ ಅವ್ರ ತಲೆಯಲ್ಲಿರುವಂಥದ್ದು ಅನ್ನೋ ಮಾತನ್ನು ಸಹಿತ ಆಫ್ ದ ರಿಕಾರ್ಡ್ ಅವ್ರು ಮಾತಾಡಿದ್ದು ನೋಡಿದ್ವಿ. ಅದ್ರ ಹೋರಾಟ ಮಾಡ್ತಾ ಇದ್ದಾರೆ. ಆ ಮಾತು ಬೇರೆ. ಹಿರೇಮಠರ ಹೋರಾಟ ಯಶಸ್ವಿ ಆಗಿರಿ. ಯಾಕಂದ್ರೆ ಜನಪರವಾದ ಹೋರಾಟ ಆಗ್ಯದ. ಅದು ಅಂಥದ್ದು ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿದೆ. ಮತ್ತು ಎಸ್ ಹಿರೇಮಠರಂಥ ಅನೇಕರು ತಯಾರಾಗಬೇಕಾಗಿದೆ. ಅವರೊಬ್ಬರಿಂದ ಅಲ್ಲ, ನಮ್ಮಂಥ ಎಲ್ಲರಿಂದಲೂ ಈ ಕಾಡನ್ನು ಉಳಿಸ್ಕೊಳ್ಳೋಂಥದ್ದು. ಕಾಡು ಉಳಿದ್ರೆ ನಾಡು ಉಳಿತದ, ಈ ನಾಡು ಉಳಿತದ ನಾವೆಲ್ಲ ಉಳಿತೀವಿ ಅನ್ನೋಂಥ ಮಾತನ್ನು ಆ ದಿಶೆಯಲ್ಲೇ ಸಂಡೂರು ಅರಣ್ಯ ರಕ್ಷಣೆಗೆ ನೋ ಗೋ ಝೋನ್ ಮಾಡಲಿ ಮೊದಲ. ಮತ್ತು ಈಗ ಎಷ್ಟು ಖನಿಜ ಈ ಪರಿಶೀಲನೆ ಮಾಡಿ ಅಷ್ಟಕ್ಕೆ ಅವಕಾಶ ಕೊಟ್ಟು ಉಳಿದೆಲ್ಲ ಬಂದ್ ಮಾಡಲಿ ಅನ್ನೋಂಥ ಮಾತನ್ನು ಎಸ್ ಹಿರೇಮಠ ಹೇಳ್ತಾ ಇದ್ದಾರೆ. ಎಸ್ ಹಿರೇಮಠರ ಹೋರಾಟ ನಾವು ಕಳೆದ ದಶಕಗಳಿಂದ ನೋಡ್ತಾ ಇದ್ದೀವಿ. ಆದರೆ ಅವರಿಗೆ ಜನಸಾಮಾನ್ಯರಾದ ನಾವು ಎಷ್ಟು ಪ್ರಮಾಣದಲ್ಲಿ ಸಪೋರ್ಟ್ ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ ಅನ್ನೋದು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಇಂಥ ನಾಯಕರು
ಜನಪರ ಚಿಂತನೆ ನಾಯಕರು ಸಿಗೋದು ಭಾಳ ವಿರಳ. ಆದರೆ ಅವ್ರ ಬಗ್ಗೆ ಆದಷ್ಟು ನಮ್ಮ ಮೀಡಿಯಾದಲ್ಲಿ ಹೆಚ್ಚು ಪ್ರಚಾರ ಕೊಡೋದು ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಅದನ್ನೆಲ್ಲ ಬಿಟ್ಟು ನೋ ಗೋ ಜೋನ್ ಏನು ಮಾಡಲಿಕ್ಕೆ ಇಟ್ಟಿದ್ದಾರೆ, ನಿಜವಾಗಿ ಅದು ಆಚರಣೆಗೆ ಬರಬೇಕು. ಆ ದಿಶೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ SR ಹಿರೇಮಠರು ಮತ್ತು ಪರಿಸರವಾದಿಗಳು. ಅದಕ್ಕೆ ಅವ್ರಿಗೆ ಯಶಸ್ಸು ಸಿಗಲಿ. ಯಾಕೆಂದರೆ ಜನ ಹೋಗೋದ್ರಿಂದ ವಿಶೇಷವಾಗಿ ಕಾಡಿನಷ್ಟು ನಾಡು ಆಗ್ತದೆ. ಅದಕ್ಕೆ ಅದು ಬಂದ್ ಮಾಡಿಬಿಡ್ರಿ, ಅರಣ್ಯ ರಕ್ಷಣೆಗಾಗಿ ನೋ ಗೋ ಜೋನ್ ಮಾಡೋದು ಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡ್ರಿ ಏನಾಗ್ತದೆ. ನಮ್ಮ SR ಹಿರೇಮಠರ ಕಾಣಿಸ್ಬೋದು ನನ್ನ ಸಾರಿ ಜೊತೆಗೆ ಈ ಒಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನೋಂಥ ಮಾತನ್ನು ಹೇಳ್ತಾ, ಕಾಡು ಉಳಿಲಿ ಜೊತೆಗೆ ನಾಡು ಬೆಳೀಲಿ ಅಂತ ಹೇಳ್ತಾ, ನಮ್ಮ ಮನಸ್ಸಿಗೆ ನಾವು ಮಾತುಗಳನ್ನ ಸೊಂಡೂರು ಬದಲಾಗೆ ಸೊಂಡೂರು ಅರಣ್ಯದ ಬದಲಾಗೆ ಒಂದಿಷ್ಟು ಮಾತಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಪಶ್ಚಿಮ ಘಟ್ಟದ ಬಗ್ಗೆಯೂ ಕಾಳಜಿ ವಹಿಸಬೇಕಾಗಿದೆ ಅಂತ ಹೇಳ್ತಾ, ನಿಮಗೆ ಈ ಒಂದು ಖನಿಜ ಉಳಿಸ್ಕೋಬೇಕು ಮತ್ತು ಕಾಡು ಉಳಿಸ್ಕೋಬೇಕು ಅನ್ನೋಂಥ ಈ ಒಂದು ಅಧ್ಯಾಯ ನಿಮಗೆ ಏನು ಅನ್ನಿಸ್ತು, ಚರ್ಚೆ ಏನು ಅನ್ನಿಸ್ತು, ನಿಮಗೆ ಲೈಕ್ ಆಗಿರ್ಬೋದು ಅಂತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಗೆ ಸಿತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.